ವೆಲ್ಕಮ್ ಟು ರೂಪಾ ಕುಕಿಂಗ್ ವ್ಲಾಗ್. ಇವತ್ತು ನಾವು 15ರಿಂದ 20 ಜನದವರೆಗೆ ಆಗುವಂತಹ ಚಿಕನ್ ಬಿರಿಯಾನಿ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ 200-250 ಗ್ರಾಂ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ಸ್ಪೈಸಸ್ ಹಾಕಿದ್ದೀನಿ. ದಪ್ಪ ಗಾತ್ರದ 4 ಆನಿಯನ್ ಕಟ್ ಮಾಡಿ ಅದರಲ್ಲಿ ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಫುಲ್ಲು ಬ್ರೌನ್ ಆಗೋವರೆಗೂ ಬೇಯಿಸ್ಕೋಬೇಕು. ಈರುಳ್ಳಿ ಇನ್ನೂ ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆದ್ರೆ ಬಿರಿಯಾನಿ ಟೇಸ್ಟ್ ಬರೋದು. ಇವಾಗ 4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 2 3 4 ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಈ 3 ಚೆನ್ನಾಗಿ ಬೆಂದ್ರೇ ಬಿರಿಯಾನಿ ತುಂಬ ಟೇಸ್ಟ್ ಬರೋದು. ಹಾಗಾಗಿ ಚೆನ್ನಾಗಿ ನೀವು ಹುರ್ಕೋಬೇಕು ಅದನ್ನು. ಪುದೀನ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ನಾನು ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊತಾ ಇದ್ದೆ. ಪುದೀನ ಕೊತ್ತಂಬರಿ ಹಾಕೊಂಡ್ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ಈಗ ದಪ್ಪ ಗಾತ್ರದ 6 ಟೊಮೆಟೊನ ನಾನು ಪೇಸ್ಟ್ ಮಾಡಿ ಇಲ್ಲಿ ಹಾಕೋತಾ ಇದ್ದೀನಿ. ಯಾಕೆಂದರೆ ನಾನು ಟೊಮೆಟೊನ ಕಟ್ ಮಾಡಿ ಹಾಕೋಕ್ಕೆ ಇಷ್ಟಪಡಲ್ಲ. ಇದನ್ನು ಪೇಸ್ಟ್ ಮಾಡಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಚೆನ್ನಾಗಿ ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಟೊಮೆಟೊ ಬೆಂದಮೇಲೆ ಚಿಲ್ಲಿ ಪೌಡರ್ 4 ಸ್ಪೂನ್, ಧನಿಯಾ ಪೌಡರ್ 4 ಸ್ಪೂನ್, ಗರಂ ಮಸಾಲ 3 ಸ್ಪೂನ್, ಅರಿಶಿನ ಪುಡಿ ಅರ್ಧ ಸ್ಪೂನ್ ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಲೆನ ಬೇಯಿಸ್ಕೋಬೇಕು. ಮಸಾಲೆ ಬೆಂದಷ್ಟು ಯಾವುದೇ ಅಡುಗೆ ಆಗಲಿ ತುಂಬ ಟೇಸ್ಟ್ ಬರುತ್ತೆ. ಇವಾಗ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ. ಇವಾಗ ಬೇಯಿಸ್ಕೊಂಡಾದ್ಮೇಲೆ ಚಿಕನ್ ಹಾಕಬೇಕು. ಚಿಕನ್ ಜೊತೆನೆ ಮಸಾಲೆ ಬೇಯೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿ ಚೆನ್ನಾಗಿ ತಿರುಗಿಸಿ, ಒಂದೇ ಜಾಸ್ತಿ ತಿರುಗಿಸ್ಬಾರ್ದು, ಲೈಟಾಗಿ ತಿರುಗಿಸ್ಕೋಬೇಕು. ನಾನು ಸ್ವಲ್ಪ ದಪ್ಪ ಉರಿಲಿ ಮಾಡ್ತಾ ಇದ್ದೆ, ಟೈಮ್ ಇರಲಿಲ್ಲ. ಹಾಗಾಗಿ ನೀವು ಸಣ್ಣ ಉರಿ ಮಾಡಿಕೊಂಡು ನಿಧಾನವಾಗಿ ಹಾಕೋಬೋದು. ಚೆನ್ನಾಗಿ ತಿರುಗಿಸಾದ್ಮೇಲೆ 1 ಕಪ್ಪು ಮೊಸರು ಹಾಕ್ತೀನಿ. ಇವಾಗ 1 ಕಪ್ಪು ಮೊಸರು ಹಾಕಿದ್ರೆ ಚಿಕನ್ ಎಲ್ಲ ಸಾಫ್ಟ್ ಆಗುತ್ತೆ. ನಾನಿಲ್ಲಿ ಚಿಕನ್ನು 1.5 kg ತೊಗೊಂಡಿದ್ದೀನಿ. 1.5 kg ಚಿಕನ್ ಹಾಕಿದ್ದೀನಿ. 1 ಕಪ್ಪು ಮೊಸರು ಹಾಕ್ತಾ ಇದ್ದೀನಿ. ಇವಾಗ ಮೊಸರು ಹಾಕಿದ್ಮೇಲೆ ಸಣ್ಣ ಉರಿ ಇಟ್ಕೊಂಡು 50% ಚಿಕನ್ನ ಕುಕ್ ಮಾಡ್ಕೋಬೇಕು. 50% ಚಿಕನ್ ಇವಾಗ ಕುಕ್ ಆದರೆ ಇನ್ನು 50% ರೈಸ್ ಹಾಕಿದ್ಮೇಲೆ ಕುಕ್ ಆಗುತ್ತೆ. ಹಾಗಾಗಿ 50% ಚಿಕನ್ ಕುಕ್ ಆಗೋವರೆಗೂ ಮೀಡಿಯಮ್ ಉರಿ ಇಟ್ಕೊಂಡು ಚಿಕನ್ನ ಬೇಯಿಸ್ಕೋಬೇಕು. ಇವಾಗ ಉಪ್ಪು ಹಾಕ್ತೀನಿ. ಉಪ್ಪು ಏನಕ್ಕೆ ಇಷ್ಟು ಲೇಟಾಗಿ ಹಾಕ್ತೀನಿ ಅಂದರೆ, ಫಸ್ಟೇ ಉಪ್ಪು ಹಾಕ್ಬಿಟ್ರೆ ಫುಲ್ಲು ಚಿಕನ್ ಉಪ್ಪಿಟ್ಕೊಬಿಡುತ್ತೆ. ರೈಸ್ಗೂ ಚಿಕನ್ಗೂ ಸಂಬಂಧನೇ ಇರಲ್ಲ. ಹಾಗಾಗಿ ಇವಾಗ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಕುದ್ದಿದೆ. ಇವಾಗ ರೈಸ್ ಹಾಕ್ತಾ ಇದ್ದೀನಿ. ರೈಸ್ ಹಾಕಿ 1 ಬೌಲ್ ರೈಸ್ ಹಾಕಿ 2 ಬೌಲ್ ನೀರು ಹಾಕಿದ್ದೀನಿ. ನಾನು ಇಲ್ಲಿ 2 ಬೌಲ್ ನೀರು ಕರೆಕ್ಟಾಗಿ ಹಾಕಿದ್ದೀನಿ. ಜಾಸ್ತಿ ಹಾಕಿದ್ರೆ ಸ್ವಲ್ಪ ಅನ್ನ ಸಾಫ್ಟ್ ಆಗಿಬಿಡುತ್ತೆ. ನಮ್ಗೆ ಸ್ವಲ್ಪ ಸಾಫ್ಟೇ ಇರಬೇಕು ಅಂತೇಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ನೋಡಿ ನಿಮ್ಮ ಮನೇಲಿ ಹೇಗೆ ಊಟ ಮಾಡ್ತೀರಾ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಇಲ್ಲಿಂದ ಒಂದು ಕುದಿ ಹತ್ತಿದ್ಮೇಲೆ ಚೆನ್ನಾಗಿ ದೊಡ್ಡ ಹುರಿನಲ್ಲಿ ಫಸ್ಟ್ ಕುದಿ ಹತ್ತಿಸ್ಕೊಬೇಕು. ಅನಂತರ ಕುದಿ ಹತ್ತಿ ಇನ್ನೇನು ಮಾಡ್ತೀವಿ ಅನ್ನೋವಾಗ, ಇವಾಗ ಕುದಿ ಹತ್ತುತ್ತಿದೆ ನೋಡಿ. ಈ ಥರ ಕುದಿ ಹತ್ತೋವಾಗ ಉಪ್ಪು ಕರೆಕ್ಟ್ ಇದೆಯಾ ಇಲ್ವಾ ಟೇಸ್ಟ್ ಮಾಡಿ. ಈಗ ಕಮ್ಮಿ ಇದ್ದರೆ ಉಪ್ಪು ಹಾಕೋಬೋದು. ನಮ್ದು ಕರೆಕ್ಟ್ ಇತ್ತು, ಹಾಗಾಗಿ ನಾನು ಮತ್ತೆ ಉಪ್ಪು ಹಾಕಕ್ಕೆ ಹೋಗಲಿಲ್ಲ. ಅದಕ್ಕೆ ಬಂದಮೇಲೆ ಸಣ್ಣ ಉರಿ ಮಾಡಿ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಇಟ್ಟರೆ ರುಚಿಕರವಾದ ಬಿರಿಯಾನಿ ರೆಡಿಯಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.